ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, ಅನಿಲ್ ಅಂಬಾನಿ ಅವ್ರಿಗೆ ಸ್ಟಾಕ್ ಮಾರ್ಕೆಟ್ದಿಂದ 5 ವರ್ಷ ಬ್ಯಾನ್ ಮಾಡಿರ್ ನೋಡ್ರಿ ವೀಕ್ಷಕರೇ, ನಮ್ಮ ದೇಶದ ಎಲ್ಲಕ್ಕಿಂತ ದೊಡ್ಡ ವ್ಯಕ್ತಿ ಲಿಸ್ಟಿನಾಗ ಅನಿಲ್ ಅಂಬಾನಿ ಅವ್ರದ್ದು ಹೆಸರು ಇರ್ತೈತಿ ಮೊದಲ. ಮತ್ತು ಜಗತ್ತಿದ ಟಾಪ್ 10 ರಿಚ್ ಪರ್ಸನ್ನಾಗನು ಅನಿಲ್ ಅಂಬಾನಿ ಅವ್ರದ ಹೆಸರು ಇರ್ತಿತ್ತು. ನಿನ್ನೆ ಬಂದೈತಿ ನ್ಯೂಸ್. ಅದೇನಂತ ಅಂತಂದ್ರೆ ಅನಿಲ್ ಅಂಬಾನಿ ಅವ್ರಿಗೆ 5 ವರ್ಷ ತನಕ ಸ್ಟಾಕ್ ಮಾರ್ಕೆಟ್ದಿಂದ ಬ್ಯಾನ್ ಮಾಡ್ಯಾರ ಮತ್ತು 25 ಕೋಟಿ ಫೈನ್ ಹಚ್ಚಾರ. ವೀಕ್ಷಕರೇ, ಅನಿಲ್ ಅಂಬಾನಿ ಅವ್ರಿಗೆ ಅಷ್ಟನ್ನ ಬ್ಯಾನ್ ಮಾಡಿಲ್ಲ, ಮತ್ತು ಇತರ 24 ಮಂದಿಗೂ ಬ್ಯಾನ್ ಮಾಡ್ಯಾರ ಸ್ಟಾಕ್ ಮಾರ್ಕೆಟ್ದಿಂದ. ಇದು ಎದಕ್ಕೆ ಬ್ಯಾನ್ ಮಾಡ್ಯಾರ ಅಂತ ಈಗ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ರಿಲಯನ್ಸ್ ಹೌಸಿಂಗ್ ಫೈನಾನ್ಸ್ ಅನ್ನೋ ಒಂದು ಕಂಪ್ನಿ ಇತ್ತಲ್ಲ ರೀ ಅನಿಲ್ ಅಂಬಾನಿ ಅವ್ರದ, ಆದ ಕಂಪ್ನಿನಾಗಿಂದ ಫಂಡ್ ಡೈವರ್ಜನ್ ಆರೋಪವನ್ನ ಅನಿಲ್ ಅಂಬಾನಿ ಮ್ಯಾಗ ಐತಿ. ಅನಿಲ್ ಅಂಬಾನಿ ಅವ್ರಿಗೆ 5 ವರ್ಷ ಬ್ಯಾನ್ ಮಾಡಿರ. ನೋಡ್ಬೋದು ವೀಕ್ಷಕರೇ, ಅದರಿಂದ ಅನಿಲ್ ಅಂಬಾನಿ ಅವ್ರಿಗೆ 25 ಕೋಟಿ ಫೈನನ್ನು ಹಚ್ಚಾರ. ಏನೇನ್ ಮತ್ತೆ ರಿಸ್ಟ್ರಿಕ್ಷನ್ ಹಚ್ಚಾರ ಅಂತಂದ್ರ, ಯಾವುದೇ ಲಿಸ್ಟೆಡ್ ಕಂಪ್ನಿನಾಗ ಅನಿಲ್ ಅಂಬಾನಿ ಅವ್ರಿಗೆ ಡೈರೆಕ್ಟರ್ ಅಥವಾ ಕೀ ಮ್ಯಾನೇಜರ್ ಪರ್ಸನಲ್ ಅಂತಂದ್ರೆ KMP ಅವರ ಆಗಾಕ ಸಾಧ್ಯ ಇಲ್ಲ ಈಗ 5 ವರ್ಷ ತನಕ. ತೀತ್ರಿ ನೋಡ್ರಿ ವೀಕ್ಷಕರೇ, ಈಗ ಆರೋಪವನ್ನ ಏನೇನಿದಾವಂತ ತಿಳ್ಕೊಳ್ಳೋಣ ಅನಿಲ್ ಅಂಬಾನಿ ಮ್ಯಾಗ. ಯಾಕೆ ಹಿಂಗ್ ಮಾಡಿರ 5 ವರ್ಷ ಬ್ಯಾನ್ ಮತ್ತು 25 ಕೋಟಿ ಯಾಕೆ ಫೈನ್ ಹಚ್ಚಿರಂತ ನೋಡ್ರಿ ವೀಕ್ಷಕರೇ. ಇವ್ರದ ರಿಲಯನ್ಸ್ ಹೋಮ್ ಫೈನಾನ್ಸ್ ಅಂತ ಕಂಪ್ನಿ ಇತ್ಲ ರೀ. ರಿಲಯನ್ಸ್ ಹೋಮ್ ಫೈನಾನ್ಸ್ ಅನ್ನೋ ಕಂಪ್ನಿ ಇದ ಸಾಲ ಕೊಡ್ತೈತಿ. ಇದ ಕಂಪ್ನಿ ಏನ್ ಮಾಡೈತೆ ಅಂತಂದ್ರ ಬೇರೆ ಬೇರೆ ಕಂಪ್ನಿಗಳ್ಗ ಸಾಲ ಕೊಟ್ಟೈತಿ. ಅವ್ ಕಂಪ್ನಿದ ಯಾವ್ದು ಅಸೆಟ್ಸ್ ಇಲ್ಲ, ಯಾವ್ದು ಕ್ಯಾಶ್ ಫ್ಲೋ ಇಲ್ಲ, ಯಾವ್ದು ನೆಟ್ವರ್ತ್ ಇಲ್ಲ, ರೆವೆನ್ಯೂ ಇಲ್ಲ ಅಂತ ಕಂಪ್ನಿಗಳ್ಗ ಸಾಲ ಕೊಟ್ಬಿಟ್ಟಾರ ಇವ್ರು. ಮತ್ತು ಅದು ಸಾಲ ವಾಪಸ್ ಬಂದಿಲ್ಲ ಅಂದ್ರೆ ಅವರ ಸಾಲನ ಮತ್ತೆ ತುಂಬಿಲ್ಲ. ವೀಕ್ಷಕರೇ, ಇತ್ತಿರ್ಲಿ ಕಂಪ್ನಿಗೆ ಭಾಳ ನಷ್ಟ ಆಯ್ತು. ರಿಲಯನ್ಸ್ ಹೋಮ್ ಫೈನಾನ್ಸ್ ಕಂಪ್ನಿಗೆ ಇತ್ತಿರ್ಲಿ ಇನ್ವೆಸ್ಟರ್ಸ್ಗೂ ಭಾಳ ಲಾಸ್ ಆತ. ಈ ಕಂಪ್ನಿನ ಇನ್ವೆಸ್ಟ್ ಮಾಡಿರ್ಲ ರೀ ರಿಲಯನ್ಸ್ ಹೋಮ್ ಫೈನಾನ್ಸ್, ಆ ಇನ್ವೆಸ್ಟರ್ಸ್ಗೂ ಭಾಳ ಲಾಸ್ ಆತ. ಅಂದ್ರೆ ಈಗ ಒಂದು ಎಕ್ಸಾಂಪಲ್ ತಿಳ್ಕೊಬೋದ ವೀಕ್ಷಕರಿಗೆ. ನೀವು ಸಾಲ ತೊಳಕ್ ಹೋದ್ರೆ ನಿಮ್ದು ಸಿವಿಲ್ ಸ್ಕೋರ್ ಎಷ್ಟೈತಂತ ನೋಡ್ತಾರ ಬ್ಯಾಂಕ್ದವರು. ಅವಾಗ ನಿಮ್ಮದು ಚಲೋ ಇತ್ತಂತಂದ್ರೆ ನಿಮಗೆ ಸಾಲನ ಕೊಡ್ತಾರ. ಬಟ್ ನಿಮ್ಮದು ಏನೂ ಸಿವಿಲ್ ಸ್ಕೋರ್ ಚಲೋ ಇಲ್ಲ, ನಿಮ್ದು ಸಾಲ ತೊಗೊಂಡು ನೀವು ಒಂದ್ಸಲ ರೀಪೇ ಮಾಡಿಲ್ಲ, ನಿಮ್ದು ಎಲ್ಲ ಹೆಸರು ಕೆಟ್ಟೈತೆ ಅಂದ್ರೂ ನಿಮಗೆ ಸಾಲ ಕೊಡ್ತೈತೆ ಅಂದ್ರೆ ಆ ಕಂಪ್ನಿ ಮೂರ್ಖ ಅಂತಾರ. ಹಂಗೆ ಮಾಡೈತ್ರಿ ಇದು ಕೆಲಸ. ವೀಕ್ಷಕರೇ, ಇದ್ರಲ್ಲೇ ಭಾಳ ಲಾಸ್ ಆಯ್ತು ಕಂಪ್ನಿಗೆ, ಇನ್ವೆಸ್ಟರ್ಗೂ ಲಾಸ್ ಆಗೈತೆ. ಸೆಬಿ ಅವರ ಅನಿಲ್ ಅಂಬಾನಿ ಅವ್ರ ಮ್ಯಾಗ ಇದು ಆಕ್ಷನ್ ಅನ್ನ ತೊಗೊಂಡಾರ. ವೀಕ್ಷಕರೇ, ಅನಿಲ್ ಅಂಬಾನಿ ಮ್ಯಾಗ ಅಷ್ಟೇ ಅಲ್ದ 24 ಮಂದಿ ಮ್ಯಾಗನು ಆಕ್ಷನ್ ತೊಗೊಂಡಾರ. ಮತ್ತು ರಿಲಯನ್ಸ್ ಹೋಮ್ ಫೈನಾನ್ಸ್ ಕಂಪ್ನಿ ಮ್ಯಾಗನು ಆಕ್ಷನ್ ತೊಗೊಂಡಾರ. ಈ ಕಂಪ್ನಿಗೂ 6 ಲಕ್ಷ ರೂಪಾಯಿ ಪೆನಾಲ್ಟಿಯನ್ನ ಹಚ್ಚಾರ ಮತ್ತು 6 ತಿಂಗಳ ತನಕ ಈ ಕಂಪ್ನಿಯನ್ನ ಹೊರಗೆ ಮಾಡ್ಯಾರ ಸ್ಟಾಕ್ ಮಾರ್ಕೆಟ್ ದಿಂದ. ತೇತ್ರಿ ವೀಕ್ಷಕರೇ, ಇದ್ರಲ್ಲಿ ಇಫೆಕ್ಟ್ ನೋಡ್ಬೋದ ಸ್ಟಾಕ್ಗಳ ಮ್ಯಾಗ ಏನೇನ್ ಬಿದ್ದೈತೆ ಅಂತ ಅನಿಲ್ ಅಂಬಾನಿ ಅವ್ರದ. ನೋಡ್ರಿ, ರಿಲಯನ್ಸ್ ಹೋಮ್ ಫೈನಾನ್ಸ್ ಕಂಪ್ನಿ 5.12% ಬಿದ್ದೈತಿ. ಮತ್ತು ಆರ್ ಪವರ್ ನೋಡ್ರಿ, ರಿಲಯನ್ಸ್ ಪವರ್ ಕಂಪ್ನಿನು 5% ಸುಮಾರು ಬಿದ್ದೈತಿ. ಮತ್ತು ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ನೋಡ್ರಿ 10.91% ಬಿದ್ದೈತಿ. ಅಂದ್ರೆ 11% ಸುಮಾರು ರಿಲಯನ್ಸ್ ಇನ್ಫ್ರಾನು ಬಿದ್ದೈತಿ. ನೋಡ್ರಿ ವೀಕ್ಷಕರೇ, ಅಂತೇನಿ ನೀವು ಯಾವ್ದು ಕಂಪ್ನಿನ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತಂದ್ರೆ ಕಂಪ್ನಿದ ಪ್ರಮೋಟರ್ಸ್ ಚಲೋ ಇದಾರೇನಿಲ್ಲ ಅಂತ ನೋಡ್ರಿ ಅಂತೇನಿ. ಯಾಕಂದ್ರೆ ಕಂಪ್ನಿದ ಪ್ರಮೋಟರ್ಸ್ ಈ ಥರ ಹಿಂಗೆ ಕೆಲಸ ಮಾಡತ್ತಾರ ಅಂದ್ರೆ ಕಂಪ್ನಿದ ಫಂಡಮೆಂಟಲ್ ಆಗಲಿ, ಕಂಪ್ನಿದ ಬಿಸ್ನೆಸ್ ಮಾಡಲ್ ಆಗಲಿ ಎಷ್ಟು ಚಲೋ ಇದ್ರೂ ಕಂಪ್ನಿ ಈ ಥರ ಬಿದ್ದ ಹೋಗ್ತೈತಿ. ವೀಕ್ಷಕರೇ, ನೀವು ಯಾವುದು ಕಂಪ್ನಿನ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಆ ಪ್ರಮೋಟರ್ಸ್ದ ಹಿಸ್ಟ್ರಿಯನ್ನ ನೋಡೇ ಇನ್ವೆಸ್ಟ್ ಮಾಡ್ರಿ. ಹಿಸ್ಟ್ರಿಯನ್ನ ಅಥವಾ ಏನು ಅವ್ರ ಕೆಲಸ ಏನ್ರಿ ಹಿಂಗೆ ಸ್ಕ್ಯಾಮ್ ಇದು ಮಾಡ್ಯಾರೇನಂತ ನಿಮಗೆ ಹೆಂಗೆ ಗೊತ್ತಾಗ್ತೈತೆ ಅಂದ್ರೆ ಗೂಗಲ್ನಾಗ ಹೋಗ್ರಿ, ಪ್ರಮೋಟರ್ಸ್ದ ಹೆಸರು ಅಂದ್ರೆ XYZ ಅಂತ ಹೆಸರು ಹೊಡೀರಿ. ಅಂದ್ರೆ ಅದು ಯಾವ್ದು ಇರ್ತೈತೆ ಅದ, ಮತ್ತು ಸ್ಕ್ಯಾಮ್ ಅಂತ ಗೂಗಲ್ನಾಗ ಸರ್ಚ್ ಮಾಡ್ರಿ. ಅಂದ್ರೆ ಆರ್ಟಿಕಲ್ ನ್ಯೂಸ್ಗಳು ಬರ್ತಾವ, ಅಂದ್ರೆ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗ್ತೈತಿ. ತೇತ್ರಿ ವೀಕ್ಷಕರೇ ನೋಡ್ಬೇಕು ಈ ನ್ಯೂಸ್ಲೇ ಮತ್ತು ಮಂಡೇ ಯಾವ ಥರ ರಿಯಾಕ್ಟ್ ಮಾಡ್ತಾವೆ ಅನಿಲ್ ಅಂಬಾನಿ ಅವ್ರದ್ದು ಕಂಪ್ನಿಗಳು ಅಂತ. ಇಷ್ಟೈತಿ ವಿಡಿಯೋ. ಈ ವಿಡಿಯೋ ಚಲೋ ವಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೀನಿ. ಧನ್ಯವಾದಗಳು.